ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್. ಸೊ ಇವತ್ತಿನ ಈ ವ್ಲಾಗ್ನಲ್ಲಿ KRSನ ಹಿನ್ನೀರಿನಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿನ ಈ ಒಂದು ವ್ಲಾಗ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ದೇವಸ್ಥಾನ ಇರುವಂಥದ್ದು ಮೈಸೂರಿನಿಂದ 30 ಕಿಲೋಮೀಟರ್ಸ್ ದೂರದಲ್ಲಿ ಇರುವಂಥ ಒಂದು ದೇವಸ್ಥಾನ. ಸೊ ಹೊಸ ಕನ್ನಂಬಾಡಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಮೈಸೂರಿಂದ ಹೋಗಬೇಕಾದ್ರೆ ಮೊದಲು ಬೃಂದಾವನ್ ಗಾರ್ಡನ್ ಸಿಗುತ್ತೆ, ತದನಂತರದಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ. ಅಲ್ಲಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಎನ್ನುವಂಥ ಬೋರ್ಡ್ಗಳು ಕೂಡ ನಿಮಗೆ ಕಾಣಸಿಗುತ್ತೆ. ಸೊ ಹೊಸ ಕನ್ನಂಬಾಡಿ ಅಂತ ಹೇಳ್ತಾರೆ. ಸೊ ಮೈಸೂರಿನಿಂದ 30 ಕಿಲೋಮೀಟರ್ ಇರುವಂಥದ್ದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, KRS ಬ್ಯಾಕ್ ವಾಟರ್ಸ್ನಲ್ಲಿರುವಂಥದ್ದು. ಬಹಳ ಅದ್ಭುತವಾದ ವಾಸ್ತುಶಿಲ್ಪ, ಸುತ್ತ ನೀರು, ಮಧ್ಯದಲ್ಲಿ ದೇವಸ್ಥಾನ, ತುಂಬ ಅದ್ಭುತವಾದಂಥ ಒಂದು ಏನಂತ ಹೇಳ್ತಾರೆ, ನಿಮಗೆ ಆ ಎನ್ವಿರಾನ್ಮೆಂಟ್ ಅನ್ನೋದನ್ನು ನಾವು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಪಾರ್ಕಿಂಗ್ ಲಾಟ್ ಇದೆ, ಎದುರುಗಡೆ ದೊಡ್ಡ ಫೀಲ್ಡ್ ಇದೆ. ಸೊ ಆರಾಮ್ಸೆ ಪಾರ್ಕಿಂಗ್ ಮಾಡ್ಕೊಬೋದು. ಸೊ ಶನಿವಾರ ನಾವು ಬಂದಿದ್ದರಿಂದ ಎರಡನೇ ಶನಿವಾರ ಪ್ರವಾಸಿಗರ ದಂಡೇ ಹರಿದು ಬಂದಿತ್ತು. ಸೊ ತುಂಬ ಜನ ಆ್ಯಂಡ್ ಫೋಟೋಸ್ ತೊಗೊಳ್ಳೋದು, ವಿಡಿಯೋಸ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು ಹೊರಭಾಗದಲ್ಲಿ. ಆ್ಯಂಡ್ ಬಹಳ ಸುಸಜ್ಜಿತವಾಗಿ ದೇವಳವನ್ನು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ದೇವಸ್ಥಾನವನ್ನು ಆರ್ಗನೈಸ್ ಮಾಡಿ ಮೇಂಟೈನ್ ಮಾಡ್ತಿರುವಂಥದ್ದು, ನಡ್ಸ್ಕೊಂಡು ಬರ್ತಿರುವಂಥದ್ದು ಖೋಡೆ ಫೌಂಡೇಶನ್ನಿಂದ. ಅದೊಂದು ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಆಲ್ಸೋ ಇಲ್ಲಿ ಎಂಟ್ರೆನ್ಸ್ನಲ್ಲಿ ಭಕ್ತಾದಿಗಳಿಗೆ ಸೂಚನೆ ಅಂತ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ದೇವಸ್ಥಾನ ಬಂದು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ, ಸಾಯಂಕಾಲ 6:30 ತನಕ ಓಪನ್ ಇರುತ್ತೆ. ಸೊ ಮಾರ್ನಿಂಗ್ 9 to ಈವ್ನಿಂಗ್ 6:30. ಆ್ಯಂಡ್ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಏನಂದರೆ, ದೇವಸ್ಥಾನದ ಒಳಭಾಗದಲ್ಲಿ, ಅಂದರೆ ದೇವಸ್ಥಾನ ಏನಿದೆ, ದೇವರ ಗರ್ಭಗುಡಿ ಪ್ರಾಂಗಣ ಏನಿದೆ, ಅಲ್ಲಿ ಎಂಟರ್ ಆಗ್ತಿದ್ದಂಗೆ ನೀವು ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಮತ್ತು ಯಾವುದೇ ವಿಡಿಯೋ ಮತ್ತು ಫೋಟೋವನ್ನು ಚಿತ್ರೀಕರಿಸುವಂತಿಲ್ಲ. ಹೊರಭಾಗದಲ್ಲಿ ಬೇಕಿದ್ದರೆ ನೀವೇನೇ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಹೊರಭಾಗದಲ್ಲಿ ತೆಕ್ಕೋಬೋದು, ಆದರೆ ಒಳಭಾಗದಲ್ಲಿ ನಿಷೇಧಿಸಲಾಗಿದೆ. ಹಾಗೆಯೇ ಹೊರಭಾಗದಲ್ಲಿ ಕೂಡ ನೀವು ಫೋಟೋ ಕ್ಯಾಮ್ರಾಗಳನ್ನ ಯೂಸ್ ಮಾಡಿಕೊಂಡು ಅಥವಾ ಡ್ರೋನ್ ಕ್ಯಾಮ್ರಾಗಳನ್ನ ಬಳಸುವಂಥದ್ದನ್ನು ಕೂಡ ನಿಷೇಧ ಮಾಡಿದ್ದಾರೆ. ಮತ್ತು ದೇವಸ್ಥಾನದ ಸುತ್ತಮುತ್ತ ಎಲ್ಲೂ ಕೂಡ ತಿಂಡಿ ತಿನಿಸು ತಿನ್ನೋ ಹಾಗಿಲ್ಲ, ಬಿಕಾಸ್ ಸ್ವಚ್ಛತೆಗೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಬಹಳ ಸ್ವಚ್ಛವಾಗಿ, ಬಹಳ ಸುಸಜ್ಜಿತವಾಗಿ ಖೋಡೆ ಫೌಂಡೇಶನ್ ಏನಂದ್ರೆ ಇಲ್ಲಿನ ವಿಶೇಷತೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಹಳ ತುಂಬಾ ಖುಷಿಯಾಗುತ್ತೆ. ಕಾಣಿಕೆ ಹಾಕುವಂತದ್ದಿಲ್ಲ ಪದ್ಧತಿ. ಸೊ ಅದೊಂದು ವಿಶೇಷತೆ ಏನು ಗೊತ್ತಾ ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ನಾವು ಕಾಣಿಕೆ ಹಾಕುವಂಥದ್ದಿಲ್ಲ, ಪದ್ಧತಿನೇ ಇಲ್ಲ, ಕಾಣಿಕೆ ಹಾಕುವಂಥ ಪದ್ಧತಿ ಇಲ್ಲ. ಬಹಳ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾವುದೇ ಕಾಣಿಕೆ ಹಾಕುವಂಥದ್ದು, ಕಾಣಿಕೆ ಡಬ್ಬಿ ನಾವು ನೋಡಿಲ್ಲ. ಕಾಣಿಕೆ ಹಾಕುವಂಥ ವ್ಯವಸ್ಥೆ ಈ ದೇವಸ್ಥಾನದಲ್ಲಿ ಇಲ್ಲ. ಸೊ ಆ್ಯಂಡ್ ತುಂಬ ಅದ್ಭುತವಾಗಿದೆ. ಸೊ ನಾವು ಹೊರಡ್ಬೇಕಾದ್ರೆ ಸ್ವಲ್ಪ ಆನ್ ದ ವೇ ಮೈಸೂರಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ತುಂತುರು ಮಳೆ ಆಗ್ತಿತ್ತು, ಬಟ್ ಇಲ್ಲಿ ಒಂಚೂರು ಮಳೆ ಇರಲಿಲ್ಲ, ಬಿಸಿಲಿತ್ತು. ಸೊ ತುಂಬ ಚೆನ್ನಾಗಿತ್ತು. ಸೊ ಇದನ್ನೇನು ನೋಡ್ತಾ ಇದ್ದೀರಲ್ಲ, ಕಾರ್ ಪಾರ್ಕಿಂಗ್ ಏರಿಯಾ, ಅದು ದೊಡ್ಡ ಫೀಲ್ಡ್ ಇದೆ. ಸೊ ಇದು ಏನಿದೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಈಗ ದೇವಸ್ಥಾನಕ್ಕೆ ಎಂಟರ್ ಆಗುವಂಥ ಒಂದು ಸ್ಥಳವನ್ನು ಈಗ ನಾನು ತೋರಿಸ್ತೇನೆ. ಸೊ ಇಲ್ಲಿಂದ ನಾವು ದೇವಸ್ಥಾನ, ಇದು ಈಗೇನು ನಿಮಗೆ ಕಾಣ್ತಾ ಇದೆಯಲ್ಲ, ಇಲ್ಲಿ ದೇವಸ್ಥಾನದ ಒಳಭಾಗ ಗರ್ಭಗುಡಿಯನ್ನು ಪ್ರವೇಶ ಮಾಡುವಂಥ ಜಾಗ. ಸೊ ಇಲ್ಲಿಂದ ನಿಮಗೆ ಮೊಬೈಲ್ ಫೋನ್ಸನ್ನು ಸ್ವಿಚ್ ಆಫ್ ಮಾಡಿಸ್ತಾರೆ. ಸೊ ಇದು ದೇವಸ್ಥಾನದ ಗರ್ಭಗುಡಿಯ ಭಾಗ. ಸೊ ಒಳಭಾಗ ಇಲ್ಲಿಂದನೇ ನಾವು ಪ್ರವೇಶ ಮಾಡುವಂಥದ್ದು. ಸೊ ಇಲ್ಲೇ ನಿಮಗೆ ಮೊಬೈಲ್ ಫೋನ್ಸ್ನ ಸ್ವಿಚ್ ಆಫ್ ಮಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ಒಳಗಡೆದು ಏನೂ ಚಿತ್ರೀಕರಣ ಮಾಡುವಂತಿಲ್ಲ. ಸೊ ಇಲ್ಲೊಂದು ಸ್ಟೋನ್ ಚಾರಿಯಟ್ ನೋಡ್ತಾ ಇರ್ಬೋದು, ರಥ ಭಾಳ ಅದ್ಭುತವಾಗಿದೆ. ಹಲವಾರು ಬಾರಿ ಇಲ್ಲಿ ಫೋಟೋಸ್ ತೊಗೋತಾ ಇರ್ತೀವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ದೇವಸ್ಥಾನದ ಒಳಭಾಗದಲ್ಲಿ ಕೊಳಲನ್ನು ಊದುತ್ತಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿಯ ಸುಂದರ ವಿಗ್ರಹ ಇದೆ. ಜೊತೆಯಲ್ಲಿ ವಿನಾಯಕ ಸ್ವಾಮಿ, ವಿಘ್ನೇಶ್ವರ, ಶಿವ ಪಾರ್ವತಿ, ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ಅಷ್ಟಲಕ್ಷ್ಮಿಯರು, ಹಾಗೆ ಸಪ್ತ ನದಿಗಳು, ಹಾಗೆ ಸಪ್ತ ಋಷಿಗಳು, ದಶಾವತಾರದ 10 ಅವತಾರಗಳ ಒಂದು ವಿಗ್ರಹಗಳು, ಹಾಗೆ ನವಗ್ರಹಗಳು, ಇವೆಲ್ಲವೂ ಸುತ್ತ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಮ್ಮೆ ಎಲ್ಲರೂ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಮನ್ಸಿಗೆ ತುಂಬ ಹಿತ ಅನಿಸುತ್ತೆ. ಆ್ಯಂಡ್ ಸುತ್ತ ನೀರಿದೆ, ಮಧ್ಯದಲ್ಲಿ ದೇಗುಲ ನಿರ್ಮಾಣವಾಗಿದೆ. ಆ್ಯಕ್ಚುಲಿ
ದೇವಸ್ಥಾನದ ವಾಸ್ತುಶಿಲ್ಪ ಬಂದ್ಬಿಟ್ಟು ಹೊಯ್ಸಳರ ಒಂದು ವಾಸ್ತುಶಿಲ್ಪಕ್ಕೆ ಹೋಲಿಕೆ ಆಗುತ್ತೆ. ಆ್ಯಕ್ಚುಲಿ ಇದು ಈ ಏನು ವೇಣುಗೋಪಾಲ ಸ್ವಾಮಿ ದೇವರ ಒಂದು ವಿಗ್ರಹ ಇದೆ, ಇದನ್ನು ಮೊದಲು ಮೂಲತಃ ಹೊಯ್ಸಳರು ಏನೋ ಅದನ್ನು ಇನ್ಸ್ಟಾಲೇಷನ್ ಮಾಡಿದ್ರು ಅಂತ ಹೇಳ್ತಾರೆ. ತದನಂತರದಲ್ಲಿ ಆ್ಯಕ್ಚುಲಿ ಈ ದೇವಸ್ಥಾನವನ್ನು ಮೈಸೂರಿನ ಅರಸರು ಡೆವಲಪ್ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಬಟ್ 1930ರಲ್ಲಿ KRS ಡ್ಯಾಮ್ನ ಒಂದು ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಕನ್ನಂಬಾಡಿಯಲ್ಲಿದ್ದಂತಹ ಈ ದೇವಸ್ಥಾನ ಮುಳುಗಡೆ ಆಗೋಗಿತ್ತು. ಸೊ ತದನಂತರದಲ್ಲಿ ಕನ್ನಂಬಾಡಿಯನ್ನು ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಹೊಸ ಕನ್ನಂಬಾಡಿಗೆ ಶಿಫ್ಟ್ ಮಾಡಿದ್ರು ಆಗಿನ ಅರಸರು. ಆದರೆ ಈ ದೇವಸ್ಥಾನವನ್ನು ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರವನ್ನು ಮಾಡಿದ್ದು ಶ್ರೀ ಹರಿಖೋಡೆ ಅವರು ತಮ್ಮ ಕೋಡೆ ಫೌಂಡೇಶನ್ ಮುಖೇನ 70 ವರ್ಷಗಳ ನಂತರ 2002-3 ಇಸ್ವಿನಲ್ಲಿ ಈ ಒಂದು ದೇಗುಲದ ಒಂದು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಶುರು ಮಾಡಿ ಈ ಹಂತಕ್ಕೆ ತೊಗೊಂಡು ಬಂದಿದ್ದಾರೆ. ಸೊ ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಸುತ್ತ ನೀರಿನ ವಾತಾವರಣ ತುಂಬ ಖುಷಿಯಾಗುತ್ತೆ. ಎಲ್ಲರೂ ನೋಡ್ತಾ ಇರ್ಬೋದು ಆ ನೀರಿನ ಶಬ್ದ, ಆ ಸುತ್ತ ಆ ಪ್ರಕೃತಿಯ ಒಂದು ಆ ವಿಸ್ಮಯ ಕಣ್ತುಂಬ್ಕೋಬೇಕು, ವರ್ಣಿಸೋದಕ್ಕೆ ಅಸಾಧ್ಯವಾದದ್ದು. ಸೊ ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಂದಿಲ್ವೋ ಒಮ್ಮೆ ಬಂದು ಭೇಟಿ ಕೊಡಿ, ನೀವು ಪದೇ ಪದೇ ಬರ್ತೀರಾ, ತುಂಬ ಖುಷಿ ಅನಿಸುತ್ತೆ. ಸೊ ಎಲ್ಲರೂ ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ಒಮ್ಮೆ ಭೇಟಿ ಕೊಡಿ. ಆ್ಯಂಡ್ ಹೊರಗಡೆ ದೇವಸ್ಥಾನ ಎಂಟ್ರ್ ಆಗೋಕ್ಕಿಂತ ಮುಂಚೆ ಪಾರ್ಕಿಂಗ್ ಏರಿಯಾಗಿಂತನೂ ಮುಂಚೆನೇ ಟಾಯ್ಲೆಟ್ಸ್ ಕೂಡ ಇದೆ. ಬಹಳ ಸುಸಜ್ಜಿತವಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಸೊ ತುಂಬ ಅದ್ಭುತವಾಗಿದೆ. ಸೊ ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ದಯವಿಟ್ಟು ಭೇಟಿ ಕೊಡಿ. ಸೊ ಕಮೆಂಟ್ಸ್ ಮುಖೇನ ತಿಳಿಸಿ. ಸೊ ಮತ್ತೊಮ್ಮೆ ಹಸನ್ಮುಖಿ ವ್ಲಾಗ್ಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಧನ್ಯವಾದಗಳು, ಎಲ್ರಿಗೂ ಶುಭವಾಗಲಿ ಅಂತ ಕೋರ್ತಾ ಮತ್ತೊಮ್ಮೆ ಕಮೆಂಟ್ ಸೆಕ್ಷನ್ ಮುಖೇನ ಈ ಒಂದು ವ್ಲಾಗ್ನಲ್ಲಿ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ತಿಳಿಸಿ. ಕಾವೇರಿ ನದಿಯ ಮಧ್ಯದಲ್ಲಿರುವಂಥ ದೇವಸ್ಥಾನ. ಸೊ ಶುಭವಾಗಲಿ.